ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ಐ ಆಮ್ ಜಸ್ಟ್ ಸರ್ವೈವಿಂಗ್ ಆನ್ ದಿಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಮತ್ತೆ ಹೇಗಿದ್ದೀರಲ್ಲ? ನಾನು ಅದೇ ಈಗ ಅಲ್ಲಿ ಆಚೆ ಮೋಡ ಆಗಿದೆ, ಗೊತ್ತಿಲ್ಲ ಮಳೆ ಬರ್ತದೋ ಇಲ್ಲ ಅಂತ. ಸೆಕೆ ಉಂಟು, ಹಾಗೆ ಮಳೆ ಬರ್ತಿದ್ರೆ ಒಂದು ಒಳ್ಳೆ ಇತ್ತು. ಆದರೆ ಮಳೆ ಬಂದಂತ ಸ್ವಲ್ಪ ಜಾಸ್ತಿ ಸೆಕೆ. ಹಾಗೆ ಇವತ್ತು ಸಂಡೇ, ಇವತ್ತು ಎಲ್ಲಿಗೆ ಹೋಗ್ಲಿಕ್ಕಿಲ್ಲ. ಮೊನ್ನೆ 2-3 ಸಂಡೇ ಎಲ್ಲ ಹೋಗಿ ಬಂದೆ, ಫ್ರೆಂಡ್ಸ್ ಒಟ್ಟಿಗೆಲ್ಲ ಫುಲ್ ಎಂಜಾಯ್ ಮಾಡಿದೆ. ಇವತ್ತು ಅಭಿಷೇಕ್ ಆಡ್ಲರ್ ವಿಕಾಸ್ ಅವರೆಲ್ಲ ಇಲ್ಲ, ಹಾಗೆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿದೆ. ಹಾಗೆ ನೋಡ್ಬೇಕು ಇವತ್ತು ಎಂತೆಲ್ಲ ಆಗ್ತದೆ, ಜ್ಯೂಸಲ್ಲಿ ಎಂತೆಲ್ಲ ಆಗ್ತದೆ ಅಂತ ತೋರಿಸ್ತೇನೆ. ಮತ್ತು ನಾನು ಟೆರೆಕ್ಸಿಗೆ ಹೋಗಿ ತೋರಿಸ್ತೇನೆ. ಬಿಸಿಲು ಓ ದೇವರೇ. ಆಚೆ ನೋಡ್ಬೋದು, ಮೋಡ ಆಗಿದೆ. ಬಟ್ ಮಳೆ ಡೌಟ್ ಬರೋದು, ಹಾಗೆ ಜಸ್ಟ್ ತೋರಿಸುವಂತೇಳಿ ಬಂದದ್ದು. ಹಾಗೆಯೇ ನಾನು ಆ್ಯಕ್ಚುಲ್ ನಾನು ಬಟ್ಟೆ ಹಾಕಲಿಕ್ಕೆ ಬಂದದ್ದು ಮೇಲೆ. ಹಾಗೆಯೇ ಇಲ್ಲಿ ಕ್ಯಾಮ್ರಾ ಸಿಗ್ತಲ್ಲ, ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಹೀಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಹಾಗೆ ಇವತ್ತು ಎಂತೆಲ್ಲ ದಿವಸದಲ್ಲಿ ಆಗ್ತದೆ ಅಂತ ಆದರೂ ಇಂಟ್ರೆಸ್ಟಿಂಗ್ ಇದ್ದರೆ ತೋರಿಸ್ತೇನೆ. ಇಂಟ್ರೆಸ್ಟಿಂಗ್ ಇರ್ತದೆ, ನೋಡ ಎಂತೆಲ್ಲ ಆಗ್ತದೆ ಅಂತ ತೋರಿಸ್ತೇನೆ. ಇದೀಗ ವಿಡಿಯೋ ಅಪ್ಲೋಡ್ ಮಾಡಿದಷ್ಟೇ, ನನಗೆ ನೆನಪೇ ಇಲ್ಲ ಇದು ಎಂತ. ನಿನ್ನೆ ಅಪ್ಲೋಡ್ ಮಾಡಿರಲಿಲ್ಲ ನಾನು ವಿಡಿಯೋ, ಮೊನ್ನೆ ಅಪ್ಲೋಡ್ ಮಾಡಿರಲಿಲ್ಲ ನಿನ್ನೆ ವಿಡಿಯೋದು. ಹಾಗೆ ಈಗ ಅಪ್ಲೋಡ್ ಮಾಡಿ ಅದೇ ಅದು ಆಲ್ರೆಡಿ ಬ್ಲಾಗ್ ಲೈವ್ ಆಗಿದೆ, ನೀವು ನೋಡಿರುವಿರಿ 7 ಗಂಟೆ ಆಚೆ. ಹಾಗೆಲ್ಲ ಕತೆ. ಈಗ 12:30 ಆಯ್ತು, ಹಸಿವಾಗ್ತುಂಟು. ಇನ್ನು ಹೋಗಿ ಸ್ವಲ್ಪ ಪದಾರ್ಥ ಮಾಡಬೇಕು. ಸೇಮ್ ಇದು ಎಂತ ಮೊಟ್ಟೆ ಸುಕ್ಕ, ಯಾಕಂದರೆ ಬೇರೆ ಎಂತ ಇಲ್ಲ. ಚಿಕನ್ ತರುವಂತೇಳಿದ್ದೆ, ಬಟ್ ಶಶಿಕಲಾ ಅವರು ಬೇಡ ಅಂತ ಹೇಳಿದರು. ರೀಸನ್ ಇದು ಎಂತ, ಈಗ ಸೆಕೆ ಅಲ್ಲ, ಹಾಗೆ ಬೇಡ ಅಂತ ಹೇಳಿದ್ರು. ಹಾಗೆಲ್ಲ ಆಗ್ತಾ ಉಂಟು, ನೋಡುವ ಎಂತ. ಇದು ನಿನ್ನೆ ಸದೇ ಹಾಕಿದ್ದು ನಾನು, ಮೊಟ್ಟೆ ಸುಕ್ಕ ಇದು ಸದಿ. ಅದನ್ನು ನಾನು ವಿಡಿಯೋ ಎಲ್ಲ ಜಾಸ್ತಿ ಮಾಡೋದಿಲ್ಲ. ಹಾಗೆ ಈಗ ಅಪ್ಲೋಡ್ ಮಾಡಿ ಇನ್ನು ಹೋಗೋದಿಕ್ಕ ನನಗೆ. ಚಿಪ್ಪಿ ಹೋಗುದು ಕೆಳಗೇನು. ಆಗ ಮಳೆ ಬರುವಾಗಿತ್ತು ಅಂತದ್ದು. ಈಗ ಸೆಕೆ ಆಗ್ತುಂಟು. ಶಶಿಕಲ್ ಅಲ್ಲಿದ್ದಮ್ಮೆ ಹಾಕಿ ಆಯ್ತಾ, ಗೇಟ್ ಇದು ಲಾಕ್. ಓ ಈಗ ಇದು ಮಾಡ್ಲಿಕ್ಕೆ ಸಹ ತರ ಇಲ್ಲ ಅಲ್ವಾ? ಓ ತುಂಬ ಕೆಲಸ ಉಂಟು, ತುಂಬ ಕೆಲಸ. ಮತ್ತೆ ಸಿಗ್ತೇನೆ. ಇದಾಯ್ತು, ಸೇಮ್ ನಿನ್ನೆದ್ದದು ಇವತ್ತು ಸದ್ದೆ. ಎಂತಾದ್ರು ಚಿಕನ್ ತರು ಅಂತ ಹೇಳಿದರೆ ಮಮ್ಮಿ ಬೇಡ ಅಂತ ಹೇಳಿದರು. ನಾನು ಚಿಕನ್ ತರೋದ್ರಲ್ಲಿದ್ದೆ ಮಾರೆ. ನೀವು ಹಾಕಲಿ ಬೇಡ ಅಂತ ಹೇಳಿದ್ದೆ. ನಿಮ್ಮ ಸೆಕೆಗಲ್ಲ ನೀವು. ಆಯ್ತು, ನಾನು ಸ್ವಲ್ಪದಲ್ಲಿ ಓಡಾಡೋದು. ಇಬ್ರು ಒಟ್ಟಿಗೆ ಹೋಗ್ತಿದ್ದಾರೆ. ವಿಶು ಹೆಣ್ಮಕ್ಳಾಗುತ್ತೆ ಅಂತ ಕಾಯ್ತಾ ಇದ್ರು. ಇಬ್ರು ಗಂಡು ಮಕ್ಕಳು ಹುಟ್ಟಿದ್ರು, ಸೊಸೆ ಕೂಡ ಗಂಡೆ. ಇಲ್ಲಿ ಪ್ರಚಂಡ ಹೋಟೆಲ್ ಆಗಿ ಈಗ ನಾನು ರೂಮ್ ಬಂದರೆ ಗಂಟೆ ಆಲ್ಮೋಸ್ಟ್ 5 ಕ್ರಾಸ್ ಹತ್ರ ಬಂದು. ಹಾಗೆ ಬೇರೆ ಇಲ್ಲೇ ಅಂತ ವೀಡಿಯೋ ಮಾಡಲಿಕ್ಕೆ ಲಾಸ್ಟ್ ಸಂಡೆಲ್ಲ ನಾವು ಹೊರಗೆ ಹೋಗಿದ್ದೆ. ಹಾಗೆ ಇದು ಫುಲ್ ಎಂಜಾಯ್ ಮಾಡ್ತಿದ್ದೆ. ಬಟ್ ಈ ಸಂಡೇ ಆಗಲಿಲ್ಲ. ಹಾಗೀಗ ಇನ್ನು ಈ ವ್ಲಾಗನ್ನು ಎಡಿಟ್ ಮಾಡಿ ಮತ್ತು ಸ್ವಲ್ಪ ವಾಕ್ ಮಾಡೋದು ಇಲ್ಲೇ. ಹಾಗೆ ಅದೇ ಈಗ ಬೇರೆಂಥ ಕಾಂಟೆಂಟ್ಸ್ ಎಲ್ಲ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ. ಹಾಗೆ ಅದೊಂದು ಈಗ ಮಾಡಿ ಸರ್ವೈವ್ ಮಾಡ್ತಿದ್ದೇನೆ. ಡೈಲಿ ಇದು ಡಾಕ್ಯುಮೆಂಟ್ ಎಲ್ಲ ಮಾಡಿ ಅದಕ್ಕೆ ಗೊತ್ತಾಗೋದಿಲ್ಲ. ಇಲ್ಲೇ ಇದ್ದರೆ ಇದು ಭಾರಿ ಕಷ್ಟ ಆಗ್ತಿತ್ತು.
ಒಂದು ಟಾರ್ಗೆಟ್ ಇದೆ ನನಗೆ. ಒಂದು 100 ವೀಡಿಯೋಸ್ ನಾನು 100 ವೀಡಿಯೋಸ್ ನಾನು ಜಾಸ್ತಿ ಮಾಡ್ತಾ ಇರ್ತೇನೆ. ಬಟ್ ಮೇನ್ ನಂದು ಮೋಟಿವ್ ಅಂತಂದರೆ ವ್ಯೂಸ್ಗಿಂತ ಜಾಸ್ತಿ ನನಗೆ ಅಪ್ಲೋಡ್ ಮಾಡಬೇಕು ಮೇಯ್ನ್ಲಿ. ಮತ್ತು ಏನೇನು ಕಲ್ತಿದ್ದೇನೆ ಈಗ ಫಸ್ಟ್ ಡೇಲಿ ಹೇಗಿದ್ದೆ ಈಗ ಹೇಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಉಂಟು. ಆದ ಕಾರಣ ನನಗೆ ತುಂಬ ಖುಷಿ ಆಗ್ತುಂಟು, ಹಾಗೆ ತೊಂದರೆ ಇಲ್ಲ. ಸೊ ಇನ್ನು ಸಹ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ. ಈಗ ಒಂದು ಎಷ್ಟು ಇದು 80th ಡೇ ನಾನು ವೀಡಿಯೋಸ್ ಹಾಕೋದು, ಹಾಗೆ ಇನ್ನು ಸಹ ಕಂಟಿನ್ಯೂ ಆಗ್ತಿರುತ್ತೆ. ಇನ್ನೇನು ಕೆಲವು ಒಂದು 100-200 ಡೇಸಲ್ಲಿ ಆಗೋದು ಏನಾದರೂ ಸ್ವಲ್ಪ ಕಲ್ತಿರ್ತೇನೆ. ಹಾಗೆ ಅದೇ ಹಾಗೆ ಡೈಲಿ ನಾನೊಂದು ವ್ಲಾಗ್ ಅಪ್ಲೋಡ್ ಮಾಡ್ತೇನೆ, ಅದೊಂದು ಖುಷಿ, ಅದೊಂದು ಡೈಲಿ ರೂಟೀನ್ ಆಗಿ ಹೋಗಿದೆ. ಸೊ ಒಂದು ಹ್ಯಾಬಿಟ್ ಬಿಲ್ಡ್ ಮಾಡಲಿಕ್ಕೆ ಆ್ಯಕ್ಚುಲ್ ನನಗೆ ಬೇಕಿತ್ತು, ಆ್ಯಂಡ್ ಇದು ಸ್ಟಾರ್ಟ್ ಮಾಡಿದ್ದೇನೆ. ಸೊ ಹಾಗೆಲ್ಲ ಕತೆ. ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡಿದ್ದೇನೆ, ಇನ್ನು ನಾಳೆ ಸಿಗ್ತೇನೆ ಅಲ್ಲಿ ತನಕ. ಥ್ಯಾಂಕ್ ಯು ಫಾರ್ ವಾಚಿಂಗ್.